ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಹಲೋ, ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಇವತ್ತು ನಾವು ಈ ಪಶುಗಳಲ್ಲಿ ವಿವಿಧ ರೀತಿಯ ಜಂತುಗಳ ವಿಷಗಳ ತೊಂದರೆಯನ್ನು ನಾವಿವತ್ತು ನೋಡೋಣ. ಜಂತುಗಳು ಯಾವ ರೀತಿ ಪಶುಗಳನ್ನು ಬಾಧಿಸ್ತವೆ ಮತ್ತು ಅವು ಹೇಗೆ ತೊಂದರೆಯನ್ನು ಕೊಡ್ತವೆ ಹೇಳೋ ಬಗ್ಗೆ ಒಂದಿಷ್ಟು ವಿಷಯವನ್ನು ಗಮನಿಸ್ತವಲ್ಲ. ಅದರಲ್ಲೂ ದುಂಡು ಹುಳುಗಳು ಅಂದರೆ ಜಂತುಗಳು ಅಂತಂದರೆ ಮೂರು ವಿಧ. ಒಂದನೇದು ದುಂಡು ಹುಳುಗಳು, ಚಪ್ಪಟೆ ಹುಳುಗಳು ಹಾಗೂ ಲಾಡಿ ಹುಳುಗಳು. ಇವು ಮೂರು ರೀತಿಯ ಹುಳುಗಳಿರ್ತವೆ, ಅಥವಾ ರೌಂಡ್ ವರ್ಮ್ಸ್, ಟ್ರೆಮಟೋಡ್ಸ್ ಮತ್ತು ನೆಮಟೋಡ್ಸ್ ಅಂದರೆ ರೌಂಡ್ ವರ್ಮ್ಸು, ಟ್ರೆಮಟೋಡ್ಸ್ ಮತ್ತು ಸಿಸ್ಟೋಡ್ಸ್ ಅಂತ ಮೂರು ರೀತಿಯ ದುಂಡು ಹುಳುಗಿರ್ತವೆ. ಇವು ಕರುಗಳನ್ನು ಅತ್ಯಂತ ಜಾಸ್ತಿ ಬಾಧಿಸ್ತವೆ. ಇವು ದೊಡ್ಡ ಪಶುಗಳನ್ನು ಎಷ್ಟರ ಬಾಧಿಗೆ ಮಟ್ಟಿಗೆ ಇವು ಬಾಧಿಸ್ತವೆ ಹೇಳೋದು ಒಂದಿಷ್ಟು ಪ್ರಶ್ನಾರ್ಥಕವಾಗಿದೆ. ಆದರೆ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಒಂದಿಷ್ಟು ತೊಂದರೆ ಖಚಿತ ಅಂತ ಹೇಳ್ತಾರೆ. ದೊಡ್ಡ ಜಾನುವಾರುಗಳನ್ನು ಬಾಧಿಸುವ ದುಂಡು ಹುಳುಗಳಲ್ಲಿ ಬಹಳ ಮುಖ್ಯವಾದಂದರೆ ಅಬೊಮ್ಯಾಸಮ್ ಅಥವಾ ನಾಲ್ಕನೆಯ ಹೊಟ್ಟೆಯಲ್ಲಿರುವಂತಹ ಅಸ್ಟರ್ಟೇಜಿ ಮತ್ತು ಕರುಳಿನಲ್ಲಿರುವಂತಹ ಕೂಪೇರಿಯಾ, ಅಂಕೋಫೋರಾ, ಟ್ರೈಕೋಸ್ಟಂಗೈಲಸ್ ಎಕ್ಸೈ, ಸ್ಟ್ರಂಗೈಲೈಡಿಸ್, ಪ್ಯಾಪಿಲೋಸಸ್ ಮತ್ತು ನೆಮೆಟೋಡಿರಸ್ ಹೆಲ್ವಿಟಿಯಾನಸ್. ಇದಲ್ಲದೆ ಇನ್ನೂ ಅನೇಕ ದುಂಡು ಹುಳುಗಳಿದ್ದಾವೆ ಅಥವಾ ಹುಳುಗಳಿರ್ತವೆ. ನೆಮೆಟೋಡಿರಸ್ ಹೆಲ್ವಿಟಿಯನ್ಸ್, ಟಾಕ್ಸೋಕಾರವಿಟೋಲೋರಮ್ ಮತ್ತು ಯೂಸೋಫೆಗಸ್ಟಮಮ್ ರೇಡಿಯೇಟಮ್ ಇತ್ಯಾದಿ. ಇದರಲ್ಲಿ ಈ ಟಾಕ್ಸೋಕಾರಮ್ ವಿಟೋಲೋರಮ್ ಇವು 6 ತಿಂಗಳ ಒಳಗಿನ ಕರುಗಳನ್ನು ಜಾಸ್ತಿ ಬಾಧಿಸುತ್ತವೆ. 6 ತಿಂಗಳ ಒಳಗಿನ ಕರುಗಳನ್ನು. ಉಳಿದ ಜಂತುಗಳು ಇವುಗಳಿಗೆ ಇಷ್ಟೊಂದು ತೊಂದರೆಯನ್ನು ವಯಸ್ಕ ಪ್ರಾಣಿಗಳಿಗೆ ಕೊಡುವುದಿಲ್ಲ. ಯುವ ಪ್ರಾಣಿಗಳಲ್ಲಿ ಜಂತುಗಳ ಬಾಧೆ ಬಹಳ ಸಾಮಾನ್ಯ ಮತ್ತು ಅವುಗಳ ಬೆಳವಣಿಗೆ 30% ಕುಂಠಿತವಾಗುತ್ತದೆ. ಆಕಳುಗಳ ಹಾಲಿನ ಇಳುವರಿಯಲ್ಲೂ ಸಹಿತ ಜಾಸ್ತಿ ಜಂತುಗಳಿದ್ದರೆ ಇಳುವರಿ ಬಹಳ ಕಡಿಮೆಯಾಗುತ್ತದೆ. ಅಸ್ಟರ್ಟೇಜಿಯೋಸಿಸ್, ಇದು ಅಸ್ಟರ್ಟೇಜಿ ಎಂಬ ಒಂದು ಜಂತು ಹುಳ. ಇದು 4ನೆಯ ಮೆದು ಹೊಟ್ಟೆ ಅಥವಾ ನಾವೇನು ಹೇಳ್ತೀವಿ ಅಬೊಮ್ಯಾಸಮ್ ಇಲ್ಲಿ ವಾಸವನ್ನು ಮಾಡಿಕೊಂಡ್ಬಿಟ್ಟು ತೊಂದರೆ ಕೊಡುವ ಒಂದು ಕಾಯಿಲೆಯಾಗಿದೆ. ಅದರಲ್ಲೂ ದುಂಡು ಹುಳುಗಳು ಹೊಟ್ಟೆಯ ಉರಿಯೂತವನ್ನು ಇವು ಉಂಟು ಮಾಡುತ್ತವೆ. ದುಂಡು ಹುಳುಗಳು ಅಥವಾ ರೌಂಡ್ ವರ್ಮ್ಸ್ ಏನು ಹೇಳ್ತೀವಿ, ಇದು ಹೊಟ್ಟೆಯ ಉರಿಯೂತವನ್ನು ಉಂಟು ಮಾಡುತ್ತವೆ ಅಥವಾ ಇನ್ಫ್ಲಮೇಷನ್ ಆಫ್ ದಿ ಅಬೊಮ್ಯಾಸಮ್ ಅಂತ ಅವು ಮಾಡುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಉದರದ ಪದರ ಕೆಂಪಗೆ ಊದಿಕೊಂಡು ಕೆಲವೊಮ್ಮೆ ಅಲ್ಸರ್ ಸಹಿತ ಮಾಡಬಹುದು ಅಥವಾ ಹುಣ್ಣುಗಳನ್ನು ಉಂಟು ಮಾಡಬಹುದು. ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗಿ ಆ ಜೀರ್ಣಕ್ರಿಯೆ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದಲ್ಲದೆ ಈ ಹುಳುಗಳು ಕೆಲವೊಮ್ಮೆ ಈ ಆಹಾರವನ್ನು ಅವುಗಳಿಗಾಗಿ ಬಳಸಿಕೊಡುವುದರಿಂದ ಏನಾಗುತ್ತೆ ಅಂತಂದರೆ ಪಶುಗಳಲ್ಲಿ ಆಹಾರದ ಕೊರತೆ ಉಂಟಾಗಬಹುದು ಅಥವಾ ಡೆಫಿಷಿಯನ್ಸಿ ಆಫ್ ದಿ ನ್ಯೂಟ್ರಿಷನ್ ಅಂತ ಆಗ್ಬೋದು. ಅಸ್ಟರ್ಟೇಜಿಯೋಸಿಸ್ ಕಾಯಿಲೆಯಲ್ಲಿ 2 ವಿಧಗಳಿದ್ದಾವೆ. ಮೊದಲನೆಯದು 2 ವಿಧಗಳು ನೀವು ನೆನಪಿಡಬೇಕಾಗಿರೋದು 2 ವಿಧಗಳು. ಮೊದಲನೆಯದು ಮಾದರಿ 1 ಮತ್ತು ಮಾದರಿ 2. ಇದು 2 ವಿಧಗಳು. ಮಾದರಿ 1 ವಯಸ್ಕ ಹುಳುಗಳು ಉಂಟು ಮಾಡಿದರೆ ಮಾದರಿ 2 ಲಾರ್ವಗಳು ಅಥವಾ ಯುವ ಹುಳುಗಳು ಉಂಟು ಮಾಡುತ್ತವೆ. ಇದರಲ್ಲಿ ಅಸ್ಟರ್ಟೇಜಿಯೋಸಿಸ್, ಇದರಲ್ಲಿ ಈ ಅಬೊಮ್ಯಾಸಮ್ ಅಥವಾ 4ನೆಯ ಉದರ ಅಥವಾ ಮೆದು ಉದರ, ಇದರಲ್ಲಿ ಈ ರೀತಿ ತೊಂದರೆಗಳು ಉಂಟಾಗುತ್ತವೆ, ಬಹಳ ಸಾಮಾನ್ಯ. ಕೂಪೇರಿಯಾಸಿಸ್, ಇದು ಸಹಿತ ಅಸ್ಟರ್ಟೇಜಿಯಾಸಿಸ್ ರೀತಿಯಲ್ಲಿಯೇ ಇರುತ್ತಿದ್ದು ಕೂಪೇರಿಯಾ ಅಂಕೋಫೋರಾ ಎಂಬ ಜಂತುವಿನಿಂದ ಇದರಿಂದ ಉಂಟಾಗುತ್ತದೆ. ಈ ಜಂತುಗಳು ಕರುಳನ್ನು ಹೆಚ್ಚಾಗಿ ಬಾಧಿಸುತ್ತವೆ. ಸೂಕ್ಷ್ಮ ರೀತಿಯಲ್ಲಿ ಕರುಳುಗಳಿಗೆ ಹಾನಿಯುಂಟು ಮಾಡುವ ಈ ಹುಳುಗಳು ಕೆಲವೊಮ್ಮೆ ರಕ್ತಸ್ರಾವವನ್ನು ಸಹಿತ ಮಾಡಬಹುದು. ಇದರಿಂದ ಪ್ರೋಟೀನ್ಗಳ ಹೀರುವಿಕೆಗೆ ಮತ್ತು ಜೀರ್ಣಕ್ರಿಯೆಗೆ ತೊಂದರೆಯಾಗಿ ಜಾನುವಾರುಗಳು ಅತ್ಯಂತ ಬಳಕಲಾಗುತ್ತವೆ. ಸಾಮಾನ್ಯವಾಗಿ ಅಸ್ಟರ್ಟೇಜಿ ಕೂಪೇರಿಯಾ ಜಂತುಗಳು ಜಂಟಿಯಾಗಿಯೇ ಪಶುಗಳನ್ನು, ಅದರಲ್ಲೂ ಯುವ ಪಶುಗಳು, 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪಶುಗಳು, ಈ ಅಸ್ಟರ್ಟೇಜಿಯಾ, ಕೂಪೇರಿಯಾ ಮತ್ತು ಸ್ಟ್ರೈಕೋಸ್ಟಂಗೈಲಸ್ ಇವು ಏಕರೀತಿಯ ಜೀವನ ಚಕ್ರವನ್ನು ಹೊಂದಿರ್ತವೆ. ಅಸ್ಟರ್ಟೇಜಿಯಾ, ಕೂಪೇರಿಯಾ ಮತ್ತು ಸ್ಟ್ರೈಕೋಸ್ಟಂಗೈಲಸ್
ಸಾಮಾನ್ಯವಾಗಿ ವಯಸ್ಕ ಹುಳುಗಳು 3 ವಾರದಲ್ಲಿ ಕರುಳು ಅಥವಾ ಅಬೊಮೆಸಮ್ನಲ್ಲಿರುವ ಗ್ರಂಥಿಗಳ ಪದರದಲ್ಲಿ ಇವು ಬೆಳೆಯುತ್ತವೆ. ಇವು 4ನೆಯ ದಿನಕ್ಕೆ ಪೊರೆ ಹೊಡೆಯುತ್ತವೆ. ಇವು ವಯಸ್ಕ ಹುಳುಗಳಾಗಿ ಬದಲಾಗಬೇಕಾದರೆ 2 ರಿಂದ 3 ವಾರ ಬೇಕು ಮತ್ತು ಆಗ ಅವು ಹೊಟ್ಟೆಯ ಗೋಡೆಯಲ್ಲಿ ತೂರು ಕೊರೆದು ಪ್ರವೇಶಿಸುತ್ತವೆ. ಇವು ಪೂರ್ಣ ಪ್ರಮಾಣದ ವಯಸ್ಕ ಹುಳುಗಳಾದಾಗ ಅವುಗಳಲ್ಲಿನ ಹೆಣ್ಣು ಜಂತು ಹುಳುಗಳು ತತ್ತಿಯನ್ನು ಅವು ಇಡುತ್ತವೆ. ತತ್ತಿಗಳು ಸಗಣಿಯಲ್ಲಿ ವಿಸರ್ಜಿಸಲ್ಪಡುತ್ತವೆ. ತೇವಾಂಶದಲ್ಲಿ ಈ ಸಗಣಿಯಲ್ಲಿದ್ದ ಲಾರ್ವಾಗಳು ಹುಲ್ಲುಗಾವಲಿಗೆ ವರ್ಗಾವಣೆಯಾಗುತ್ತವೆ. ಈ ಲಾರ್ವಾಗಳು ಹುಲ್ಲುಗಾವಲಿನಲ್ಲಿ 1 ವರ್ಷಗಳ ಕಾಲ ಅವು ಇರಬಲ್ಲವು. ಇಲ್ಲಿ ಮೇಯುವ ಜಾನುವಾರುಗಳು ನುಂಗಿದಂತಹ ಲಾರ್ವಾಗಳು ಅಬೊಮೆಸಮ್ ಅಥವಾ ಕರುಳನ್ನು ಬಹಳ ಸುಲಭವಾಗಿ ಅವು ಸೇರ್ತವೆ ಮತ್ತು ವಯಸ್ಕ ಹುಳುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಲಾರ್ವಾದ ಹಂತದಲ್ಲಿ ಇವು ಕರುಳು ಮತ್ತು ಹೊಟ್ಟೆಯ ಗೋಡೆಗಳಲ್ಲಿ ಅನೇಕ ತಿಂಗಳುಗಳ ಕಾಲ ಇರುತ್ತಿದ್ದು, ಉದರಕ್ಕೆ ಏನಾದರೂ ಧಕ್ಕೆಯಾದ ಕೂಡಲೇ ತಮ್ಮ ದಾಳಿ ಪ್ರಾರಂಭಿಸುತ್ತವೆ. ಈಗ ಮಾದರಿ 1 ಈ ಹುಳದಲ್ಲಿ ಯುವಸ್ಕ ಹುಳಗಳು ಅಥವಾ ಯಂಗ್ ಇಮ್ಮ್ಯಾಚ್ಯೂರ್ ಹುಳಗಳು ಉಂಟು ಮಾಡೋದರಿಂದ ಜಂತು ನಾಶಕವಾದ್ದರಿಂದ ಇವು ನಾಶಕವಾಗುತ್ತದೆ. ಆದರೆ ಮಾದರಿ 2ನಲ್ಲಿ ಈ ಹುಳಬಾಧೆಯಲ್ಲಿ ಲಾರ್ವಾಗಳು ಮುಖ್ಯ ಪಾತ್ರ ವಹಿಸುವುದರಿಂದ ಇವರುಗಳಿಗೆ ಸಾಮಾನ್ಯ ಜಂತುನಾಶಕಗಳು ನಾಟುವುದಿಲ್ಲ. ಬದಲಾಗಿ ಲಾರ್ವಾಗಳ ವಿರುದ್ಧ ಅತ್ಯಂತ ನಿಖರವಾಗಿ ಕೆಲಸ ಮಾಡುವ, ಅವುಗಳನ್ನಷ್ಟೇ ನಾಶ ಮಾಡುವ ಜಂತುನಾಶಕಗಳನ್ನೇ ಬಳಸುತ್ತವೆ. ಆ ರೀತಿಯ ಜಂತುನಾಶಕಗಳ ಸಂಖ್ಯೆ ಕಡಿಮೆ ಇದೆ. ತಂಪು ವಾತಾವರಣದಲ್ಲಿ ಅಥವಾ ಮಳೆಗಾಲದಲ್ಲಿ ಲಾರ್ವಾಗಳು ತೊಂದರೆ ನೀಡಿದರೆ, ಬಿಸಿಯಾದ ವಾತಾವರಣದಲ್ಲಿ ಅಥವಾ ಬೇಸಿಗೆಯಲ್ಲಿ ವಯಸ್ಕ ಹುಳುಗಳು ಜಾಸ್ತಿ ತೊಂದರೆಯನ್ನು ಕೊಡ್ತವೆ. ಈ ಆಸ್ಟ್ರಟೇಜಿಯಾ, ಕೂಪೇರಿಯಾ ಮತ್ತು ಟ್ರೈಕೋಸ್ಟ್ರಾಂಗೈಲಸ್ ಇವುಗಳ ಜೀವನ ಚಕ್ರವನ್ನು ನಾವು ಈ ರೀತಿ ಗಮನಿಸಬಹುದು. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಈ ವಯಸ್ಕ ಹುಳುಗಳು 3 ವಾರದಲ್ಲಿ ಪಶುವಿನಲ್ಲಿ ಅವು ಬೆಳೀತವೆ. 3 ವಾರದಲ್ಲಿ ಪಶುವಿನಲ್ಲಿ ಅವು ಬೆಳೀತವೆ ಹಾಗೂ ಈ ಜಾನುವಾರುಗಳು ನುಂಗಿದ ಲಾರ್ವಾಗಳು ಅಬೊಮೆಸಮ್ ಅಥವಾ ಕರುಳನ್ನು ಪ್ರವೇಶಿಸುತ್ತವೆ. ಲಾರ್ವಾಗಳು ಹುಲ್ಲುಗಾವಿನಲ್ಲಿ 1 ವರ್ಷದವರೆಗೆ ಅವು ಇರ್ತವೆ ಮತ್ತು ಈ ತೇವಾಂಶದಲ್ಲಿ ಸಗಣಿಯಿಂದ ಲಾರ್ವಾಗಳು ಹುಲ್ಲುಗಾವಿಗೆ ವರ್ಗಾವಣೆಯಾಗುತ್ತದೆ. ತತ್ತಿಗಳು ಸಗಣಿಯಲ್ಲಿ ವಿಸರ್ಜಿಸಲ್ಪಡುತ್ತವೆ. ಲಾರ್ವಾಗಳು 1 ರಿಂದ 6 ವಾರದಲ್ಲಿ ಬೆಳೀತವೆ. ಹುಲ್ಲುಗಾವಲಿನಲ್ಲಿ ಸುಮಾರು 1 ವರ್ಷದವರೆಗೆ ಇದು ಬದುಕಬಲ್ಲವು. ಪುನಃ ಇವು ಈ ಜಾನುವಾರುಗಳನ್ನು ಇವು ಸೇರ್ತವೆ. ಹಾಗಿದ್ದರೆ ರೋಗ ಲಕ್ಷಣಗಳೇನು ಅಂತಂದರೆ, ಹಸಿವು ಇದ್ದಕ್ಕಿದ್ದ ಹಾಗೆ ಕಡಿಮೆಯಾಗುವುದು, ಶರೀರದ ತೂಕ ಕಡಿಮೆಯಾಗುವುದು, ರಕ್ತಹೀನತೆ, ಬಡಕಲಾಗುವಿಕೆ, ಸರಿಯಾಗಿ ಆಹಾರ ಜೀರ್ಣವಾಗದೇ ಇರುವುದು, ಬೇಧಿ ಇವೆಲ್ಲ ಈ ಹುಳಬಾಧೆಯ ಒಂದಿಷ್ಟು ಲಕ್ಷಣಗಳು. ಚಿಕಿತ್ಸೆ: ಸಗಣಿಯ ನಿಯಮಿತ ಪರೀಕ್ಷೆ ಮಾಡಿ ಅವುಗಳನ್ನು ನಿಯಮಿತವಾಗಿ ವರ್ಷಕ್ಕೆ 4 ಬಾರಿ ಬೆನ್ಜಿಮಿಡಾಜೋಲ್ ವರ್ಗಕ್ಕೆ ಸೇರಿದ ಫೆನ್ಬಂಡಜೋಲ್ ಇತ್ಯಾದಿಗಳನ್ನು ನೀಡಿದರೆ ವಯಸ್ಕ ಮತ್ತು ಲಾರ್ವಾ ಹಂತ ಎರಡಕ್ಕೂ ಸಹಿತ ಇದು ಭಾರಿ ಪರಿಣಾಮಕಾರಿ.